ಹೇ ಎವ್ರಿವಾನ್, ನಮ್ಮ ತಾರಸಿ ತೋಟದಲ್ಲಿ ದ್ರಾಕ್ಷಿ ಗಿಡದಲ್ಲಿ ಗೂಡು ಕಟ್ಟಿ ಮೊಟ್ಟೆ ಇಕ್ಕಿ ಮರಿ ಮಾಡಿ ಬುಲ್ಬುಲ್ ಮರಿ ಕರ್ಕೊಂಡು ಹೋಗಿತ್ತು ಅಂತ ಹೇಳಿದ್ನಲ್ಲ. ನೋಡಿ ಮತ್ತೆ ನಮ್ಮ ತಾರಸಿ ತೋಟಕ್ಕೆ ಬಂದಿದೆ. ಮುಂಚೆ ನನಗೆ ಗುರ್ತಿಡಿಯೋಕ್ಕಾಗಲಿಲ್ಲ, ಆಮೇಲೆ ನೋಡಿದರೆ ಬೆಡ್ರೂಮ್ ಕಿಟಕಿಗೆಲ್ಲ ಬಂದಿದೆ. ಬೆಳಗ್ಗೆಯಿಂದ ತುಂಬ ಸೌಂಡ್ ಮಾಡ್ತಾ ಇತ್ತು. ನೋಡಿದರೆ ಕಿಟಕಿಲಿ ಬಂದು ಕೂತಿತ್ತು. ಕೈಯಲ್ಲಿ ಕ್ಯಾಮ್ರಾನೇ ಇರಲಿಲ್ಲ. ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಣ ಅಂದರೆ ಅದು ಕಣ್ಮುಂದೆ ಬರಲೇ ಇಲ್ಲ. ನೋಡಿ ಇಲ್ಲಿ ಪಿಯ ಹಾಕ್ಬಿಟ್ಟೋಗಿದೆ. ಬನ್ನಿ ನಮ್ಮ ತಾರಸಿ ತೋಟಕ್ಕೆ ಒಂದು ರೌಂಡ್ ಹಾಕ್ಕೊಂಬರೋಣ. ಮಾರ್ನಿಂಗ್ ಗ್ಲೋರಿ ನೋಡಿ, ನನ್ನ ಹತ್ರ ಒಂದು 6 ವೆರೈಟಿ ಇದೆ. ಅದರೊಳಗೆ ಸದ್ಯಕ್ಕೆ 3 ಕಲರ್ಸ್ ಕಾಣ್ತಾ ಇದೆ. ಡಾರ್ಕ್ ಪರ್ಪಲ್ ಕಲರೇ ಜಾಸ್ತಿ ಗಿಡಗಳು. ಎಲ್ಲೆಲ್ಲಿ ಸೀಡ್ಸ್ ಉದುರಿರುತ್ತೋ ಅಲ್ಲಲ್ಲಿ ಗಿಡ ಬೆಳ್ಕೊಂಡಿರುತ್ತೆ. ಇದು ಸ್ಕೈ ಕಲರ್ ಮಿಕ್ಸ್ ಆಗಿದೆ. ಒಂದು 4-5 ದಿವಸದಿಂದ ಗಮನಿಸ್ತಾ ಇದ್ದೀನಿ. ಸುಮಾರು ಪಾಟ್ಗಳಲ್ಲಿ ಈ ಥರ ಗಿಡ ಬೆಳ್ಕೋತಾ ಇದ್ದೆ. ಕೆಲವೊಂದು ತೆಗ್ದು ಸೆಪ್ರೇಟಾಗಿ ಪಾಟ್ಗೆಲ್ಲ ನೆಟ್ಟಿದ್ದೀನಿ. ಸಣ್ಣ ಸಣ್ಣ ಪಕ್ಷಿಗಳಿಗೆ ಈ ಹೂ ಅಂದರೆ ತುಂಬಾ ಇಷ್ಟ. ಮೇಲ್ಗಡೆ ತಾರಸಿ ತೋಟದಲ್ಲಿ ರೋಜಾ ಹೂ ನೋಡ್ಬೇಕಂದ್ರೆ ಕಣ್ಗಳಿಗೆ ಹಬ್ಬ ಇದ್ದಂಗೆ. ಇದು ಇನ್ನೂ ತೋರಿಸ್ತೀನಿ. ಈ ರೋಲಿ ಯಾವ್ಯಾವ ಗಿಡ ಇದೆ ನೋಡ್ಕೊಂಬರೋಣ ಬನ್ನಿ. ಚೇಪೆಕಾಯಿ ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಾ ಇದೆ. ಸೈಜ್ ಅಂತೂ ಜಾಸ್ತಿ ಬೆಳೆದಿಲ್ಲ, ಆದರೆ ನೋಡೋಕ್ಕೆ ಹಣ್ಣಾಗಿರೋ ಥರ ಅನಿಸುತ್ತೆ, ಆದರೆ ಹಣ್ಣಾಗಿಲ್ಲ. ಆಲ್ ಫ್ರೂಟ್ ಅಂತೂ ಆಲ್ಮೋಸ್ಟ್ ಉದ್ರೋಗಿದೆ. ಕರಾಡೆ ಹಣ್ಣು ಹಾಗೆ ತಿಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಥರ ಡಾರ್ಕ್ ಕಲರ್ ಬಂದರೆ ತಿನ್ನೋಕ್ಕೆ ಸ್ವೀಟಾಗಿರತ್ತಂತೆ. ಇನ್ನೂ ಫುಲ್ ಡಾರ್ಕ್ ಆಗಲಿ. ಈ ಹಣ್ಣು ಶುಗರ್ಗೆ ತುಂಬಾ ಒಳ್ಳೆಯದಂತೆ. ನಿಮ್ಗೇನಾದರೂ ಇದ್ರ ಬಗ್ಗೆ ತಿಳಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ರೋಜಾ ಹೂ ಅಂತೂ ಗಿಡದಲ್ಲಿ ಸುಮಾರು ದಿನ ಇರುತ್ತೆ. ನೋಡೋಕ್ಕೆ ತುಂಬಾ ಚೆಂದ. ಲಿಂಟಾನ ಹೂ ನೋಡಿ, ಇದ್ರ ಗಿಡ ತಾನಾಗಿ ಬೆಳ್ಕೊಂಡಿರೋದು. ಕಲರ್ ಕಾಂಬಿನೇಷನ್ ನೋಡಿ, ಸೂಪರ್ ಆಗಿದೆ. ಪಿಂಕ್ ಮತ್ತು ಯೆಲ್ಲೋ ಕಲರ್, ಮಧ್ಯದಲ್ಲಿ ಆರೆಂಜ್ ಥರ ಇದೆ. ಈ ಥರ ಹೂ ನಮ್ಮ ಊರಿನಲ್ಲಿ ನೋಡಿದೆ. ನೋಡಿ ತುಂಬ ಆಸೆ ಆಗಿತ್ತು. ಈಗ ನೋಡಿದರೆ ನಮ್ಮ ತಾರಸಿ ತೋಟದಲ್ಲಿ ತಾನಾಗಿ ಬೆಳೆದಿದೆ. ಗಸಗಸೆ ಗಿಡ ಇತ್ತಲ್ಲ, ಅದ್ರ ಪಾಟ್ನಲ್ಲೇ ಬೆಳ್ಕೊಂಡಿರೋದು. ತುಂಬ ಅಗಲವಾಗಿ ಬೆಳೆದಿದೆ. ಹಣ್ಣು ತಿಂದು ಪಕ್ಷಿ ಪಿಯ ಹಾಕುತ್ತಲ್ಲ, ಮೋಸ್ಟ್ಲಿ ಅದ್ರೊಳಗೆ ಬೆಳೆದಿರಬೇಕು. ಡ್ರಮ್ನಲ್ಲಿ ಕುಂಬಳಕಾಯಿ ಗಿಡ ಬೆಳೆಸಿದ್ವಲ್ಲ, ಅದ್ರೊಳಗೆ ಒಂದೇ ಒಂದು ಕುಂಬಳಕಾಯಿ ಕಚ್ಚಿತ್ತು. ಈಗ ನೋಡಿ ಸೈಜ್ ಏನಾಗಿದೆ ಅಂತ. ಸೂಪರ್ ಅಲ್ವಾ? ಗ್ರೋ ಬ್ಯಾಗ್ನಲ್ಲಿ ಗಾರ್ಡನ್ ವೇಸ್ಟ್ ತುಂಬಿಸಿದ್ದು. ಪಪಾಯ ತಿಂದು ಸೀಡ್ಸ್ ಎಲ್ಲ ಹಾಕಿದ್ವಲ್ಲ, ಯಾವುದೋ ಒಂದು ಸೀಡಿಂದ ಇದು ಬೆಳ್ಕೊಂಬಂದಿದೆ. ಹೂ ಅಂತೂ ಬಿಟ್ಟಿದಾಯ್ತು. ಕಾಯಿ ಕೂಡ ಸೆಟ್ ಆಗಿದೆ ಅನಿಸುತ್ತೆ. ನೋಡ್ಬೇಕು ಕಚ್ಚುತ್ತೋ ಇಲ್ವೋ ಅಂತ. ಸ್ವಲ್ಪ ದಿನದ ಹಿಂದೆ ಕರ್ಬೇ ಹೂ ಗಿಡ ಎಲ್ಲ ಕಟ್ ಮಾಡಿದೆ. ಅದು ಚೆನ್ನಾಗಿ ಚಿಗುರ್ತಾ ಇದೆ. ಈ ಗಿಡದ ಎಲೆ ಎಲ್ಲ ಸ್ವಲ್ಪ ಡಲ್ಲಾಗಿ ಅನಿಸ್ತಿದ್ದು, ಅದರಿಂದ ಕಟ್ ಮಾಡಿದೆ. ಹೇಗಿದ್ರು ಚೆನ್ನಾಗಿ ಚಿಗುರುತ್ತೆ. ನೆಕ್ಸ್ಟ್ ಬರೋ ಎಲೆ ಎಲ್ಲ ಫ್ರೆಶ್ ಆಗಿ ಬರಲಿ ಅಂತ. ಇದ್ರ ಜೊತೆಗೇನೆ ಅಗಸೆ ಗಿಡ, ನುಗ್ಗೆ ಗಿಡ ಅದನ್ನೆಲ್ಲ ಕಟ್ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಚಿಗುರ್ಕೊಳ್ತಾ ಇದೆ. ಮಿಲ್ಕ್ವೀಡ್ ಗಿಡ ನೋಡ್ತಾ ಇದ್ದೀರಲ್ಲ, ಇದರೊಳಗೆ ಸೀಡ್ಸ್ ಎಲ್ಲ ಫಾರ್ಮ್ ಆಗ್ತಾ ಇದೆ. ನನಗದು ಬೇಕಿಲ್ಲ, ಅದರಿಂದ ಇದನ್ನೆಲ್ಲ ತೆಗಿತೀನಿ. ಇಲ್ಲಾಂದರೆ ಎಲ್ಲ ಕಡೆ ಹಾರ್ಕೊಂಡು ಹೋಗಿ ಇದೇ ಗಿಡ ಬೆಳ್ಕೊಳ್ಳುತ್ತೆ. ಟಿಕೋಮಾ ಗಿಡ ನೋಡ್ತಾ ಇದ್ದೀರಲ್ಲ, ಇದ್ರೊಳಗೆ ಆರೆಂಜ್ ಕಲರ್ ಹೂ ಬಿಡುತ್ತೆ, ಆದರೆ ಒಂದೇ ಒಂದು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಸುಮಾರು ತಿಂಗಳಿಂದ ಅಶೋಕ ಟ್ರೀ ಒಣಗ್ದಂಗಿತ್ತು. ನಾನು ಕಟ್ ಮಾಡಿ ನೋಡಿದೆ, ಆದರೆ ಹಾಗೆ ಬಿಟ್ಟಿದೆ. ಈಗ ನೋಡಿ ಚಿಗುರಕ್ಕೆ ಶುರುವಾಗಿದೆ. ಏನಪ್ಪ ಅಂದರೆ ಗಿಡ ಒಣಗ್ದಂಗೆ ಅನಿಸುತ್ತೆ, ಆದರೆ ಅದು ಒಣಗಿರಲ್ಲ. ಅದರಿಂದ ಅದನ್ನು ಬುಡದ ಸಮೇತ ತೆಗಿಯೋಕ್ಕೆ ಹೋಗಬಾರ್ದು. ನಾನಂತೂ ಸುಮಾರು ತಿಂಗಳು ಹೀಗೆ ಬಿಟ್ಟಿದ್ದೆ. ವಾಟರ್ ಲಿಲ್ಲಿ ಅಂತೂ ನಮ್ಮ ತಾರಸಿ ತೋಟದಲ್ಲಿ ಆಗಾಗ ಬಿಡ್ತಾನೆ ಇರುತ್ತೆ. ಲಾಸ್ಟ್ ಅರಳಿದು ವರಮಹಾಲಕ್ಷ್ಮಿ ಹಬ್ಬದ ದಿನ 3 ದಿನ ಅರಳಿತ್ತು. ಈಗ ಜನ್ಮಾಷ್ಟಮಿ ದಿನ ಇದ್ರದ್ದು ಮೊಗ್ಗು ಕಾಣಿಸ್ಕೊಂಡಿದೆ ನೋಡಿ. ಆರ್ಕಿಡ್ ಹೂ ಅಂತೂ ಮೊಗ್ಗಿಂದ ಹೂ ಆಗೋವರೆಗೂ 3 ತಿಂಗಳು ಗಿಡದಲ್ಲಿತ್ತು. ಈಗ ಇದ್ರೊಳಗೆ ನೋಡಿ ಹೊಸದೊಂದು ಸ್ಟಾರ್ಟ್ ಆಗಿದೆ. ಮೊಗ್ಗುಗಳು ಇನ್ನೂ ಒಂದಷ್ಟು ಸೈಜ್ ಬರಬೇಕು. ಬಾದಾಮಿ ಗಿಡದ ಮೇನ್ ರಂಬೆ ಇದೆಯಲ್ಲ, ಅದಕ್ಕೇನೆ ನೋಡಿ ತೆಂಗಿನ ನಾರು ಇದೆಲ್ಲ ಸೇರಿಸಿ ಕಟ್ಟಿರೋದು. ಸುಂದರವಾದ ಹೂಗಳು ನೋಡ್ತಾ ಇದ್ದೀರಲ್ಲ, ಈ ಸಣ್ಣ ಪಕ್ಷಿಗೆ ತುಂಬಾ ಇಷ್ಟ. ಈ ಗಿಡದ ಹೆಸರು ಕಪ್ಪೆನ್ ಸಾಸರ್ ಅಂತ, ಚೈನೀಸ್ ಹೆಟ್ ಅಂತಾನೂ ಕರೀತಾರೆ. ಸೀಸನ್ ಇದ್ದಾಗಂತೂ ರಾಶಿ ಹೂ ಬಿಡುತ್ತೆ. ಇದರ ರಸ ಕುಡಿಯೋಕೆ ಈ ಪಕ್ಷಿ ಬರೋದು. ನೋಡೋಕೆ ತುಂಬಾ ಚಂದ. ಈ ಸುಂದರವಾದ ಹೂ ಅಂದರೆ ನನಗೆ ತುಂಬಾ ಇಷ್ಟ. ನಮ್ಮ ತಾರಸಿ ತೋಟಕ್ಕಿದು ಶೋ ಸ್ಟಾಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಅಲ್ವಾ? ಇನ್ನೊಂದು ಗಿಡ ಇದೆ ನೋಡಿ, ಇದ್ರ ಹೆಸರು ಗಾರ್ಲಿಕ್ ವೈನ್ ಅಂತ. ಇದಂತೂ 2 ಸಲ ಹೂ ಬಿಟ್ಟಿರೋದು. ನಮ್ಮ ತಾರಸಿ ತೋಟ ತುಂಬ ಗಿಡಗಳು, ಹೂವಿನ ಗಿಡ ಆಗಿರ್ಬೋದು, ಔಷಧಿ ಗುಣ ಇರೋಂಥ ಗಿಡ ಆಗಿರ್ಬೋದು, ಹಣ್ಣಿನ ಗಿಡಗಳು. ಆದರೆ ಎಷ್ಟಿದ್ರೂ ನಂಗೆ ತುಂಬ ಕಮ್ಮಿನೇ ಅನಿಸುತ್ತೆ. ಚೈನೀಸ್ ಡಾಲರ್ ಪ್ಲಾಂಟ್ ನೋಡ್ತಾ ಇದ್ದೀರಲ್ಲ, ಇದಂತೂ ವೇಸ್ಟಲ್ಲಿ ಬೆಳೆದಿರೋದು. ತಾನಾಗಿ ಗ್ರೋ ಆಗ್ತಾ ಇರುತ್ತೆ. ಒಂದಾದ್ಮೇಲೆ ಒಂದು ಹಬ್ಬಗಳು ಬರ್ತಾನೆ ಇರುತ್ತೆ. ತಿಂಡಿ ತಿನಿಸುಗಳು ಮಾಡ್ತಾನೆ ಇರಬೇಕು. ಜೊತೆಯಲ್ಲಿ ತಾರಸಿ ತೋಟನೂ ಮೇಂಟೈನ್ ಮಾಡ್ತಾ ಇರಬೇಕು. ಈ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಹೆಸರು ಎಕ್ಲಿಫಾ ಅಂತ. ಇದ್ರ ಎಲೆಗಳು ಸಖತ್ ಕಲರ್ಫುಲ್ ಆಗಿದ್ದಾವೆ ನೋಡಿ. ಗ್ರೀನ್ ಕಲರು ಕಾಣಿಸುತ್ತೆ, ಆರೆಂಜ್ ಕಾಣಿಸುತ್ತೆ, ಡಾರ್ಕ್ ಗ್ರೀನ್, ರೆಡ್, ಒಂಥರ ಮಿಕ್ಸ್ ವೆರೈಟಿ. ನಮ್ಮ ತಾರಸಿ ತೋಟಕ್ಕೆ ಈ ಗಿಡ ಒಳ್ಳೆ ಕಲರ್ ಆ್ಯಡ್ ಮಾಡುತ್ತೆ.
ಈ ಗಿಡನ ಬೆಳಿಬೇಕಂದ್ರೆ ಒಂದು ಕಟ್ಟಿಂಗ್ ನೆಟ್ಟಿದ್ರೆ ಸಾಕು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇವತ್ತಿನ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿರ್ತೀರ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.